ಪೂರ್ವ ಪ್ರಾಥಮಿಕ ತರಗತಿಗಳನ್ನು ಆರಂಭಿಸಿರುವ ಕರ್ನಾಟಕ ಸರ್ಕಾರದ ಮಾಡೆಲ್ ಮಾದರಿಯನ್ನು ಕೇಂದ್ರ ಸರ್ಕಾರವು ಅನುಸರಿಸ್ತಾ ಇದ್ದು, ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕೆಲಸಗಳ ಕುರಿತು ಕೇಂದ್ರ ಸರ್ಕಾರ ಶ್ಲಾಘನೆ ವ್ಯಕ್ತಪಡಿಸಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಸುವರ್ಣಸೌಧದಲ್ಲಿ ಬೆಳಗಾವಿ ವಿಭಾಗೀಯ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಇಲಾಖೆ ಸುಧಾರಣೆ ಬಗ್ಗೆ ಚರ್ಚೆ ನಡೆಸಲಾಯಿತು. ನಮ್ಮದು ಜೀವನ ಮಟ್ಟ ಸುಧಾರಣೆ ಮಾಡುವ ಇಲಾಖೆಯಾಗಿದೆ ಅಂತ ಹೇಳಿದರು. ಮಕ್ಕಳ ವಿದ್ಯಾಭ್ಯಾಸ, ಪೌಷ್ಟಿಕಾಂಶ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹಾಗೂ ವಿವಿಧ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಜೊತೆಗೆ ನಮ್ಮ ಸರ್ಕಾರ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯು ಫಲಾನುಭವಿಗಳಿಗೆ ತಲುಪುತ್ತಿರುವ ಬಗ್ಗೆ, ಸಾಮಾಜಿಕ ಪಿಡುಗಾಗಿರುವ ಬಾಲ್ಯ ವಿವಾಹ ನಿರ್ಮೂಲನೆ, ಪೋಕ್ಸೋ ಪ್ರಕರಣಗಳು ಸೇರಿದಂತೆ ವಿಕಲಚೇತನರಿಗೆ ಸಂಬಂಧಪಟ್ಟ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಅಂತ ಸಚಿವರು ವಿವರಿಸಿದರು. ಪ್ರಯುಕ್ತ 50 ವರ್ಷದ ಸುವರ್ಣ ಮಹೋತ್ಸವ, ಎಲ್ಕೆಜಿ ಯುಕೆಜಿಯ ಪ್ರಾರಂಭ, ಅಕ್ಕಾಪಡೆಯ ಉದ್ಘಾಟನೆ, ಚಿಗುರು ಕಾರ್ಯಕ್ರಮದ ಮುಂದುವರೆದಂತ ಭಾಗ ಕರ್ನಾಟಕ, ಚಿತ್ರದುರ್ಗ ಮತ್ತು ಬೆಳಗಾವಿ. ಸೊ ಈ ಜಿಲ್ಲೆಗಳಲ್ಲಿ ನಮಗೆ ತೀವ್ರ ಅಪೌಷ್ಟಿಕತೆ ಮತ್ತು ಅಪೌಷ್ಟಿಕತೆ ಕಂಡು ಬಂದಿರೋದ್ರಿಂದ 8 ಜಿಲ್ಲೆಗಳಲ್ಲಿ ಅವರ ಜೊತೆ ನಾವು ಇವತ್ತು MOU ಮಾಡ್ಕೊಂಡಿದ್ದೀವಿ. ಸೊ ಇಷ್ಟೆಲ್ಲ ನಮ್ಮ ಇಲಾಖೆ ಯೋಜನೆಗಳು ಬರುವಂತ ದಿನದಲ್ಲಿ ಕಾರ್ಯಕ್ರಮಗಳು, ನವೆಂಬರ್ 19ರ ದೊಡ್ಡ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ನಾವು ಎಲ್ಲ ಈಗಾಗಲೇ ರೂಪುರೇಷೆಗಳನ್ನು ಹಾಕೊಳ್ತಾ ಇದ್ದೀವಿ. ಇದು ಒಂದು ಇವತ್ತು ಬಹಳ ದಿಟ್ಟ ಹೆಜ್ಜೆಯನ್ನು ನಾವು ಇವತ್ತು ನಮ್ಮ ಇಲಾಖೆಯಿಂದ ಚಿಗುರು ಅನ್ನುವಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ನಮ್ಮ ಮುಖ್ಯ ಉದ್ದೇಶ ಪೌಷ್ಟಿಕತೆ, ಹೆಲ್ದಿ ಚಿಲ್ಡ್ರನ್. ಸೊ ಸ್ಯಾಮ್ ಮತ್ತೆ ಮ್ಯಾಮ್ ಅಂತ ಹೇಳ್ತೀವಿ ನಾವು, ತೀವ್ರ ಅಪೌಷ್ಟಿಕತೆ ಮಕ್ಕಳು, ಅಪೌಷ್ಟಿಕತೆ ಮಕ್ಕಳು ಅಂತ ಸ್ಯಾಮ್ ಮತ್ತೆ ಮ್ಯಾಮ್ ಅಂತ ಹೇಳ್ತೀವಿ. ಇವತ್ತು ಈ ಚಿಗುರು ಅನ್ನುವಂತ ಕಾರ್ಯಕ್ರಮವನ್ನ ಇನ್ನೊಂದು ಮುಂದುವರೆದಂತ ಹೆಜ್ಜೆ ನಮ್ಮ ಇಲಾಖೆಯಿಂದ ಯುನೆಸ್ಕೋ, ಯುನಿಸೆಫ್, ಐಪಿಇ ಗ್ಲೋಬಲ್, ಐಪಿಇ ಗ್ಲೋಬಲ್, ಯುನಿಸೆಫ್, ಐಪಿಇ ಗ್ಲೋಬಲ್, ನಮ್ಮ ಇಲಾಖೆ, RDPR ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 5 ಜನರ ಒಂದು ಸಹಮತಿಯೊಂದಿಗೆ ಈ ಚಿಗುರು ಅನ್ನುವಂತ ಕಾರ್ಯಕ್ರಮ ತೆಗೆದುಕೊಂಡು ಬರ್ತಾ ಇದ್ದೇವೆ. ಸೊ ಈ ಚಿಗುರು ಅನ್ನೋ ಕಾರ್ಯಕ್ರಮದಲ್ಲಿ ಮುಂದುವರೆದಂತೆ ಮೆಡಿಕಲ್ ಸಪ್ಲಿಮೆಂಟರಿ ಆಗಿರಬಹುದು, ಅವರಿಗೆ ಐರನ್ ಟ್ಯಾಬ್ಲೆಟ್ ಆಗಿರಬಹುದು, ಪ್ರೋಟೀನ್ ಟ್ಯಾಬ್ಲೆಟ್ಗಳಾಗಿರಬಹುದು, ವಿಟಮಿನ್ ಟ್ಯಾಬ್ಲೆಟ್ಗಳಾಗಿರಬಹುದು, ವಿಟಮಿನ್ ಸಪ್ಲಿಮೆಂಟರಿಗಳಾಗಿರಬಹುದು, ಎವ್ರಿ 15 ಡೇಸ್ಗೊಮ್ಮೆ ಅವರ ಹೆಲ್ತ್ ಚೆಕಪ್ ಆಗಿರಬಹುದು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಿಂದ. ಮತ್ತು ಇದೇನು ನಾನೀಗ ಹೇಳದೆ ಒಂದು IPE ಗ್ರೂಪ್ ಅನ್ನೋರ್ದೊಂದು. ಸೊ ನಾವೆಲ್ಲರೂ ಸೇರ್ಕೊಂಡು ಈ ಮಕ್ಕಳನ್ನ, ಏನು ತೀವ್ರ ಅಪೌಷ್ಟಿಕತೆ ಅಥವಾ ಅಪೌಷ್ಟಿಕತೆ ಮಕ್ಕಳನ್ನ ಸಂಪೂರ್ಣವಾಗಿ ಪೌಷ್ಟಿಕತೆ ಅತ್ತ ತೆಗೆದುಕೊಂಡು ಬರ್ಲಿಕ್ಕೆ ನಾವು ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಇವತ್ತು ಮತ್ತೆ ಅವರ ಜೊತೆ ನಾವು MOU ಮಾಡ್ಕೊಂಡಿದ್ದೆ ನಮ್ಮ ಇಲಾಖೆಯಿಂದ ಅವರ ಜೊತೆ. ಅವರು NGO ಅವರು ಆಗಿ ನಾವು ಏನೇನ್ ಡೈರೆಕ್ಷನ್ ಕೊಡಬೇಕು, ಏನೇನ್ ಮಾತಾಡಬೇಕು ಅದೆಲ್ಲ ನಾವು ಮಾತಾಡಿದ್ವಿ. ಅವ್ರ ಅರೆಸ್ಟ್ನು ಆದ್ರು ಅಂತ ನನಗೆ ವಾಪಸ್ ರಿಪೋರ್ಟ್ ಬಂತು. ಅರೆಸ್ಟ್ ಆದ್ರು ಅಂತ ರಿಪೋರ್ಟ್ ಬಂತು. ಬಟ್ ನೀವು ಹೇಳ್ತಾ ಇದ್ರೆ ಅವ್ರು ಅರೆಸ್ಟ್ ಆಗಿಲ್ಲ. ಅರೆಸ್ಟ್ ಅಲ್ಲ ಮೇಡಮ್, ನೀವು ಹೇಳಿ ಮಾತಾಡಿದ ಮೇಲೆ 1 ವಾರ ಹಾಗೆ ತನಕ FIR ಆಗಿರಲಿಲ್ಲ. ನಾವು ಪತ್ರಿಕೆಯಲ್ಲಿ ಬಂದ ಮೇಲೆ FIR ಆಯಿತು, ಆಮೇಲೆ ಇನ್ನೂವರೆಗೆ ಅರೆಸ್ಟ್ ಇಲ್ಲ. ಅಸೆಂಬ್ಲಿ ಸೆಷನ್ ನಲ್ಲೂ ಕೂಡ ಇದ್ರ ಬಗ್ಗೆ ನನಗೆ ಅಸೆಂಬ್ಲಿನಲ್ಲೂ ಕೂಡ ಕ್ವಶನ್ ರೈಸ್ ಆಗಿತ್ತು, ವಿಧಾನ ಪರಿಷತ್ನಲ್ಲೂ ಕೂಡ ಕ್ವಶನ್ ರೈಸ್ ಆಗಿತ್ತು. 2 ಪ್ರಮುಖ ಪತ್ರಿಕೆಗಳು, ಕರ್ನಾಟಕ ರಾಜ್ಯದ 2 ಪ್ರಮುಖ ಪತ್ರಿಕೆಗಳಲ್ಲಿ ಸುಮಾರು 25,000 ಬಾಲ್ಯ ಗರ್ಭಿಣಿಯರು, ಬಾಲ್ಯ ವಿವಾಹ ಅಂತ ಹೇಳಿ ರಿಪೋರ್ಟ್ ಎಲ್ಲ ಬಂದಿತ್ತು. ಬಟ್ ನಮ್ಮ ಇಲಾಖೆಯಲ್ಲಿ ಏನು ನಮ್ಮ ಇಲಾಖೆಗೆ ಮಾಹಿತಿ ಇರುತ್ತೆ, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ ನಾವು. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅಂತಂದ್ರೆ ಯಾವುದೇ ಹಾಸ್ಪಿಟಲ್ನಲ್ಲಿ 18 ವರ್ಷದಕ್ಕಿಂತ ಮುಂಚೆ ಆದಂತ ಯಾವುದೇ ಕೇಸ್ಗಳು ಬಂದ್ರೆ, ಬಾಲ್ಯ ಗರ್ಭಿಣಿಯರ ಬಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ಬರೋದು ಪೊಲೀಸ್ ಸ್ಟೇಷನ್ಗೆ, ಸೆಕೆಂಡ್ ಇನ್ಫಾರ್ಮೇಶನ್ ಬರೋದೇ ನಮ್ಗೆ. ಸೊ ದಿಸ್ ಇಸ್ ನಮ್ಮ ಇಲಾಖೆಯಲ್ಲಿ ಇದ್ದಿದ್ದು ಸುಮಾರು 2,500 ಬಾಲ್ಯ ಗರ್ಭಿಣಿಯರು. ಇದರಲ್ಲಿ ಅನೇಕ ಕಾರಣಗಳಿದಾವೆ, ಒಂದೇ ಕಾರಣ ಅಂತ ನಾನು ಹೇಳಲಿಕ್ಕೆ ನಿಮಗೆ ಹೋಗೋದಿಲ್ಲ. ಬಾಲ್ಯ ವಿವಾಹ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಲವ್ ಮ್ಯಾರೇಜಸ್ ಇದೆ, ಅನಿಷ್ಟ ಪದ್ಧತಿಗಳಿದಾವೆ, ಅನಿಷ್ಟ ಬಡತನ ಇದೆ. ಸೊ ಇವನ್ನ ಪ್ರಿವೆಂಟ್ ಮಾಡ್ಲಿಕ್ಕೇನೆ ನಾವು ಕಾನೂನನ್ನ ತೆಗೆದುಕೊಂಡು ಬಂದಿರೋದು. ಮುಂಚೆ ಯಾವ ರೀತಿ ಇತ್ತು ಅಂತಂದ್ರೆ
ಅವರು ವಿವಾಹ ಮಾಡ್ತಾ ಇದ್ರೆ FIR ಹಾಕ್ತಾ ಇದ್ವಿ. ಮಕ್ಕಳನ್ನ ಬಾಲಮಂದಿರಕ್ಕೆ ಬಾಲಕಿಯರ ಬಾಲಮಂದಿರಕ್ಕೆ ಕಳಿಸಿ ಆಮೇಲೆ ನಾವು 3 ತಿಂಗಳು ಅಥವಾ ಅವ್ರು 18 ವರ್ಷ ಆಗೋವರೆಗೂ ಅವ್ರನ್ನ ನಮ್ಮಲ್ಲಿ ಇಟ್ಕೊಂಡು ಕಳಿಸ್ತಾ ಇದ್ವಿ. ಈಗ ಆ ರೀತಿಯಲ್ಲ, ಈಗ ಹೊಸದಾಗಿ ನಾವು ಶಾಸನವನ್ನ ಮಾಡಿದೀವಿ. ಏನು ಅಂತಂದ್ರೆ ಅವ್ರ ಎಂಗೇಜ್ಮೆಂಟ್ ಮಾಡ್ತೀವಿ ಅಂತ ಗೊತ್ತಾದ್ರೆ ಮಾಡೋದಲ್ಲ, ಅವ್ರು ಮಾಡಕ್ಕೆ ಶುರು ಮಾಡಿದಾರೆ ಅಂತ ಏನೋ ವಿಚಾರ ಅವ್ರಿಗೆ ಬಂದಿದೆ ಅಂತ ನಮ್ಮ ಇಲಾಖೆಗೆ ತಿಳಿದ್ರು ಕೂಡ ಆ ಮಗು 1098ಗೆ ಫೋನ್ ಮಾಡಿದ್ರೆ, ಅಕ್ಕಪಕ್ಕದವ್ರು ಫೋನ್ ಮಾಡಿದ್ರೆ, ಸ್ಕೂಲ್ ಟೀಚರ್ ಫೋನ್ ಮಾಡಿದ್ರೆ, ಯಾಕಂದ್ರೆ ಸ್ಕೂಲ್ ನಲ್ಲಿ ಇದ್ದಾಗಲೇ ಇಂಥ ಘಟನೆಗಳು ನಡಿಬೇಕು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದಾಗಲೇ ಇಂಥ ಘಟನೆ ನಡಿಬೇಕು. ಅವರ ಮೇಲೆನೆ ನಾವು FIR ಮಾಡ್ತೀವಿ. ಮತ್ತು ಈ ಬಾರಿ ಯಾರನ್ನು ಬಿಡುವಂತ ಪ್ರಶ್ನೆನೇ ಇಲ್ಲ. ಕನ್ವಿಕ್ಷನ್ ಆಗೋ ರೀತಿ ಪುರೋಹಿತರನ್ನ ಹಿಡ್ಕೊಂಡು, ಅವರ ಸಂಬಂಧಿಕರುಗಳನ್ನ ಹಿಡ್ಕೊಂಡು, ಮೀಡಿಯೇಟರ್ಗಳನ್ನ ಹಿಡ್ಕೊಂಡು ಎಲ್ಲರ ಮೇಲೆ 20 ಜನ ಇದ್ರೆ 20 ಜನರ ಮೇಲೆ, ಆ ಕಾರ್ಯಕ್ರಮದಲ್ಲಿ 50 ಜನ ಇದ್ರೆ 50 ಜನರ ಮೇಲೆ FIR ಮಾಡ್ತೀವಿ. ಮತ್ತು ಜಾಮೀನು ರಹಿತವಾದಂತ ವಾರಂಟ್ ಅನ್ನ ಇದನ್ನ ಮಾಡಬೇಕು. ಫಲಾನುಭವಿಗಳು ಕೊಟ್ಟಂತ ಅಕೌಂಟ್ಗೆ ಡೈರೆಕ್ಟ್ ಆಗಿ ಅವರ ಅಕೌಂಟ್ಗೆ ನಮ್ಮ ಇಲಾಖೆಯಿಂದ ಹಣ ಹೋಗುತ್ತೆ. ಫಲಾನುಭವಿಗಳು ಕೊಟ್ಟಂತದ್ದು. ಈಗ ಫಲಾನುಭವಿಗಳು ಕೊಡದ್ಲೆ ನಮ್ಮ ಅಧಿಕಾರಿಗಳ ಆ ನಂಬರ್ಗಳನ್ನಂತರೂ ಕೊಡ್ಲಿಕ್ಕೆ ಬರೋದಿಲ್ಲ. ಬಟ್ ಒಂದ್ ನಿಮಿಷ ಆದ್ರೂ ತಾವು ನನಗೆ ಹೇಳ್ತಾ ಇದ್ರೆ ಈ ರೀತಿ ಆಗಿದೆ ಅಂತ ಬಂದಿದ್ದೀರಿ. ರೇಷನ್ ಕಾರ್ಡ್ ಇಲ್ಲ, ಮನೆ ಇಲ್ಲ ಅಂತ ನಮ್ಗೆ ತಾವು ಹೇಳಿದ್ರು. ನನ್ನಿಂದ ಏನ್ ಸಹಾಯ ಆಗುತ್ತೋ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಯಾಕಂತಂದ್ರೆ ಆ ಕ್ಷೇತ್ರದ ಮನೆ ಮಗಳು ಅಂತ ಸ್ವಂತಕ್ಕೆ ಹೇಳ್ಕೊಂಡು ಓಡಾಡುವಂತ ಸಂದರ್ಭದಲ್ಲಿ ಅದೇ ಕಷ್ಟ ಅಂತ ದಿನ ಬೆಳಗಾದ್ರೆ ಎಷ್ಟು ಜನ ಬಂದ್ರು ಕೂಡ ಎಲ್ಲರನ್ನೂ ನನ್ನ ತಾಯಿ ಸಮಾನ ಅಂತ ತಿಳ್ಕೊಂಡೇ ಮಾಡ್ತೀನಿ. ಬರೀ ಸ್ಪೆಸಿಫಿಕ್ ಆಗಿ ಅವರಿವತ್ತು ಒಬ್ಬರೇ ಒಂದು ಮನೆಯನ್ನ ಕಟ್ಟಿಸ್ಕೊಳ್ತಿರ್ಬೋದು. ಆದ್ರೆ ಕ್ಷೇತ್ರದಲ್ಲಿರುವಂತ ಸುಮಾರು 3 ಲಕ್ಷ ಮತದಾರರ ಶ್ರೇಯೋ ಅಭಿವೃದ್ಧಿಗೆ ಏನೆಲ್ಲ ನನ್ನ ಕಡೆಯಿಂದ ಸಾಧ್ಯ, ಸರ್ಕಾರದಿಂದ ಆಗಿರಲಿ ವೈಯಕ್ತಿಕವಾಗಿರಲಿ, ಅದನ್ನ ಒಂದು ಹೆಜ್ಜೆ ಮುಂದೆ ಹೋಗಿ ನಿಂತ್ಕೊಂಡು ಪ್ರಾಮಾಣಿಕವಾಗಿ, ಇದರಲ್ಲಿ ಯಾರು ಇದನ್ನ ಅಲ್ಲಿಗಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಪಕ್ಷದವರು ಇರ್ಬೋದು, ವಿರೋಧ ಪಕ್ಷದವರು ಇರ್ಬೋದು, ನಮ್ಮವರು ಇರ್ಬೋದು, ನನ್ನ ವಿರೋಧಿಗಳು ಇರ್ಬೋದು, ಸಹಾಯಕ್ಕೆ ಸಹಕಾರಕ್ಕೆ ಕ್ಷೇತ್ರದಲ್ಲಿ ನೊಂದಂತವರ ಜೀವನ ಕಟ್ಕೊಡ್ಲಿಕ್ಕೆ ನಾನು ಯಾವತ್ತಿದ್ರೂ ಸನ್ನದ್ಧ ಆಗಿದ್ದೀನಿ. ಇವ್ರಿಗೂ ಕೂಡ ಆಡಳಿತ ರಾಜ್ಯಗಳಿಗೂ ಕೂಡ ನಮ್ಮ ಆಡಳಿತದ ಒಂದು ಉದಾಹರಣೆಯನ್ನ ಇಲಾಖೆಗೆ ಸಂಬಂಧಪಟ್ಟ ದೇರ್ ಇಸ್ ನೋ ಪಾಲಿಟಿಕ್ಸ್ ಅಟ್ ಆಲ್ ಇನ್ ದಿಸ್. ಇಲಾಖೆಯಲ್ಲಿ ಉತ್ತಮ ಕೆಲಸ ಆಗ್ತದೆ. ಯೋಜನೆಗಳನ್ನ ಬಹಳಷ್ಟು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸಕ್ಷಮ್ ಅಂಗನವಾಡಿ ಅಂತ ಒಂದು ಯೋಜನೆ ಇತ್ತು. ಸುಮಾರು 17,000 ಸಕ್ಷಮ್ ಅಂಗನವಾಡಿಗಳನ್ನ ದೇಶದಲ್ಲಿ ಅತ್ಯಧಿಕ 17,000 ಸಕ್ಷಮ್ ಅಂಗನವಾಡಿಗಳು ಕರ್ನಾಟಕಕ್ಕೆ ಕೊಟ್ಟರು. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಸೊ ನಮ್ಮ ಮಾಡೆಲ್ ಅನ್ನ LKG UKG ಅಂತ ನಾವು ಶುರು ಮಾಡಿದ್ವಿ. ನಾವು ಎಲ್ಲಿ ಅಹಮದಾಬಾದ್ ನಲ್ಲಿ ಮೀಟಿಂಗ್ ಆಯ್ತಾ, ಎಲ್ಲಿ ಆಯ್ತು, ಉದಯಪುರದಲ್ಲಿ ಮೀಟಿಂಗ್ ಆಯ್ತು. ಆ ಉದಯಪುರ್ ಮೀಟಿಂಗ್ ನಲ್ಲಿ ಹೋದ ವರ್ಷ ಇದೇ ತಿಂಗಳು ಅನ್ಸುತ್ತೆ, ನವೆಂಬರ್ ಡಿಸೆಂಬರ್ ಉದಯಪುರದಲ್ಲಿ ಮೀಟಿಂಗ್ ಆಯ್ತು. ಸೊ ಆ ಉದಯಪುರದಲ್ಲಿ ನಾನು ಹೇಳಿದೆ ಈ ರೀತಿ LKG UKG ಅನ್ನ ಮಾಡೋಣ, ಅಂಗನವಾಡಿಗೆ ಒಂದು ನವೀನ ಅಂದ್ರೆ ಹೊಸದಾದ ಹೆಸರನ್ನ ಇಡೋಣ ಅಂತ. ಅವಾಗ ಬಹಳಷ್ಟು ಅಪ್ರಿಶಿಯೇಟ್ ಮಾಡಿದ್ರು. ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳು ಕೂಡ ನಮಗೆ ಸೈಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಆದಷ್ಟು ಶೀಘ್ರದಲ್ಲಿ ಇದು ಸರ್ಕಾರ ಒಮ್ಮೆಲೆ ಎಲ್ಲಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು 32,000 ಕೋಟಿ ಗೃಹಲಕ್ಷ್ಮಿಯಲ್ಲಿ ಅನುದಾನ ನಮ್ಮ ಇಲಾಖೆಯಿಂದ ಹೋಗ್ತಾ ಇರೋ ಸಂದರ್ಭದಲ್ಲಿ ಒನ್ ಟೈಮ್ಗೆ ಎಲ್ಲಾನೇ ಕ್ಲಿಯರ್ ಆಗುತ್ತೆ ಅಂತ ಇಲ್ಲ. ಹೋದ್ ಸಾರಿ 200 ಕೋಟಿ ನಾವು ಅಂಗನವಾಡಿ ಕಟ್ಟಡ ಕಟ್ಟಲಿಕ್ಕೆ 200 ಕೋಟಿ ಅಂದ್ರೆ 1,000 ಅಂಗನವಾಡಿಯನ್ನ ಕಟ್ಟಿದ್ವಿ. ಈ ಬಾರಿ ಅಂಗನವಾಡಿ ಕಟ್ಟಲಿಕ್ಕೆ ಒಂದು 300 ಅಂಗನವಾಡಿ ಅಷ್ಟೇ, 300 ಕೋಟಿ ಅಲ್ಲ, 300 ನಂಬರ್ ಅಂಗನವಾಡಿ ಕಟ್ತಾ ಇದ್ವಿ. ಮುಂದಿನ ವರ್ಷ 2,000 ಅಂಗನವಾಡಿಯನ್ನ ಕಟ್ತೀವಿ. ಹಂತವಾಗಿ ಬಾಡಿಗೆ ಮುಕ್ತ